ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಾಗರ ಬಂದು ತುಂಬಾ ದಿನ ಆಗಿತ್ತು, ಆಲ್ಮೋಸ್ಟ್ 2 ವಾರ ಅಂತಲೇ ಹೇಳ್ಬೋದು. ಹಾಗೆ ನನ್ನನ್ನು ಕರ್ಕೊಂಡು ಹೋಗೋಕ್ಕೆ ಅವರಪ್ಪ ದಾಂಡೇಲಿಯಿಂದ ಬಂದಿದ್ದರು. ಸೊ ದಾಂಡೇಲಿಯಿಂದ ಬಂದ ತಕ್ಷಣ ಅರ್ನನ ಜೊತೆ ಫುಲ್ ಆಟ ಸ್ಟಾರ್ಟ್. ಅರ್ನ ಕೂಡ ಅಷ್ಟೇ ಅವರ ಅಪ್ಪನ ನೋಡಿಬಿಟ್ಟು ತುಂಬಾ ಖುಷಿಯಾಗಿದ್ಲು. ಹಾಗೆ ಅವ್ರ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ಲು ಅರ್ನ. ಆಟ ಆಡಿಕೊಂಡು ಬರೀ ಹೊರಗಡೆ ಹೋಗೋಣ ಹಾಗೆ ಹೀಗೆ ಅಂತ ಅಂದ್ಕೊಂಡು. ಅದಾದಮೇಲೆ ಅರ್ನ ಅವರಪ್ಪ ಅರ್ನನೂ ಕರ್ಕೊಂಡು ಒಂದು ರೌಂಡ್ ಹೊರಗಡೆ ಕರ್ಕೊಂಡು ಹೋಗಿದ್ರು. ಹಾಗೆ ಬರಬೇಕಾದ್ರೆ ಅರ್ನ ಫುಲ್ ಆಟ ಸ್ಟಾರ್ಟ್ ಕಾರ್ ಒಳಗೇ. ನಾಟಕ ಮಾಡ್ತಾನೇ ಇದ್ಲು ಹಾಗೆ ಹೀಗೆ ಅಂದ್ಕೊಂಡು. ಬರಬೇಕಾದ್ರೆ ಎಳ್ನೀರು ಕುಟ್ಕೊಂಡು ಮನೆಗೆ ಬಂದ್ವಿ. ಹಾಗೇನೆ ಈವ್ನಿಂಗ್ ಹೊಸನಗರ ಹೋಗೋಣ ಅಂತ ಪ್ಲಾನ್ ಮಾಡಿ 5 o'clock ಆಗಿದೆ. ಹಾಗೇನೆ ನಾನು ಮತ್ತೆ ದರ್ಶನ್ ಅವರು ಹಾಗೆ ಅರ್ನ 3 ಜನ ಸೇರ್ಕೊಂಡು ಹೊಸನಗರ ಹೊರಟಿದೀವಿ. ಹೊಸನಗರದಲ್ಲಿ ನನ್ನ ಕಸಿನ್ ಇರ್ತಾಳೆ. ಅವಳಿಗೆ ಪಾಪು ಆಗಿದೆ ಆಯ್ತಾ, ಸೆಕೆಂಡ್ ಬೇಬಿ ಇದು. ಬೇಬಿಗೆ ಇನ್ನು 2 months ಅಷ್ಟೇನೆ. ನೋಡ್ಕೊಂಡು ಬಂದ್ಬಿಡೋಣ ಅಂತ ಹೊರಟಿದೀವಿ. ಬಿಕಾಸ್ ಅವಳು ನಂಗೆ ನಾಮಕರಣಕ್ಕೆ ಕರೆದಿದ್ಲು ಆಯ್ತಾ. ಅದು ಬೇರೆ ನೆಕ್ಸ್ಟ್ ಮಂತ್ ಇದೆ. ನೆಕ್ಸ್ಟ್ ಮಂತ್ ನಾಮಕರಣಕ್ಕೆ ಅಷ್ಟು ದೂರದಿಂದ ಬರಕ್ ಆಗೋದಿಲ್ಲ ಅಂತ ಇವಾಗ ಹೊರಟಿದೀವಿ. ನಾನು ಅಲ್ಲಿ ತೋರಿಸ್ತೀನಿ ಹೋಗ್ಬಿಟ್ಟು ಆಯ್ತಾ. ನಾವು ಹೊಸನಗರ ರೀಚ್ ಆಗೋದು ಆಲ್ಮೋಸ್ಟ್ 6:30 ಆಗೋಯ್ತು. ನನ್ನ ಕಸಿನ್ ಮನೆ ಬಂದ್ಬಿಟ್ಟು ನಿಯರೆಸ್ಟ್ ಬಸ್ ಸ್ಟ್ಯಾಂಡ್. ಹಾಗೇನೆ ಇವ್ರ ಮನೆ ಮತ್ತು ಇವ್ರ ಅಂಗಡಿ ಕೂಡ ಪಕ್ಕದಲ್ಲೇನೆ ಇರೋದು. ಹಾಗೆ ಎಲ್ಲರೂ ಮಾತಾಡ್ತಾ ಇದ್ರು. ನಾನು ಅದೇ ಗ್ಯಾಪಲ್ಲಿ ಒಂದು ಕಂಪ್ಲೀಟ್ ವಿಡಿಯೋ ಸಹ ಮಾಡ್ಕೊಳ್ತಾ ಇದ್ದೆ. ನನಗೆ ಇವ್ರ ಮನೆ ವೈಬ್ಸ್ ತುಂಬಾ ಇಷ್ಟ ಆಯಿತು. ಬಿಕಾಸ್ ಮನೆ ಪಕ್ಕದಲ್ಲೇ ಶಾಪ್ ಇರೋದು. ಹಾಗಾಗಿ ಇವ್ರಿಗೆ ತುಂಬಾ ಅನುಕೂಲ ಆಗತ್ತೆ. ಯಾರಾದರೂ ರಿಲೇಟಿವ್ಸ್ ಬಂದರೆ ಆರಾಮಾಗಿ ಕೂತ್ಕೊಂಡು ಸಹ ಮಾತಾಡ್ಬೋದು. ಹಾಗೆ ಯಾರಾದರೂ ಕಸ್ಟಮರ್ಸ್ ಬಂದರು ಅಂದರೆ ತಕ್ಷಣ ಅಂಗಡಿಗೂ ಸಹ ಹೋಗ್ಬೋದು. ಹಾಗಾಗಿ ನಾನಿಲ್ಲಿ ಕಂಪ್ಲೀಟ್ ಇವ್ರ ಮನೆದೊಂದು ಲುಕ್ ತೋರಿಸ್ತಾ ಇದ್ದೀನಿ. ಹಾಗೆ ಅಂಗಡಿದ್ದು ಸಹ ಲುಕ್ನ ನಾನು ತೋರಿಸ್ತಾ ಇದ್ದೀನಿ. ಅನಂತೇಶ್ವರ ಜ್ಯುವೆಲರ್ಸ್ ಅಂದ್ಬಿಟ್ಟು ಹೊಸನಗರ ನಿಯರ್ ಬಸ್ ಸ್ಟ್ಯಾಂಡ್ ಹತ್ರನೇ ಇರೋದು. ಇವ್ರ ಅಂಗಡಿಯಲ್ಲಿ ಪ್ರತಿಯೊಂದು ಜ್ಯುವೆಲ್ಸ್ ಕೂಡ ಒಳ್ಳೊಳ್ಳೆ ಡಿಸೈನ್ಸಲ್ಲಿ ಸಿಗತ್ತೆ. ನೀವು ಕೂಡ ವಿಸಿಟ್ ಮಾಡಿ ನೋಡಿ. ಹಾಗೆ ಇವ್ರ ಅಂಗಡಿದು ವೈಬ್ಸ್ ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ನಾನು ದರ್ಶನ್ ಅವ್ರಿಗೆ ಹೇಳ್ತಾ ಇದ್ದೆ, ನಮ್ಮ ಅಂಗಡಿ ಸಹ ಇದೇ ರೀತಿ ರೆನೋವೇಷನ್ ಮಾಡಿಸೋಣ ಅಂತ. ಇವರು ಸಹ ಮುಂಚೆ ಬೇರೆ ಥರ ಇತ್ತು ಇವ್ರ ಅಂಗಡಿ. ಇವಾಗ ಒಂದೂವರೆ ವರ್ಷದ ಹಿಂದೆ ಅಂಗಡಿನ ರೆನೋವೇಷನ್ ಮಾಡಿಸಿದ್ದಾರೆ. ನೋಡಿ ತುಂಬಾ ಚೆನ್ನಾಗಿ ರೆನೋವೇಷನ್ ಮಾಡಿಸಿದ್ದಾರೆ ಅಂಗಡಿನ. ಹಾಗೆ ಪಕ್ಕದಲ್ಲೇ ಮನೆ ಇರೋದು. ಮನೆಯದು ವಿಡಿಯೋ ಸಹ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಅವರು ಅಂಗಡಿಗೆ ಬೇಕಾಗಿರೋ ಐಟಮ್ಸ್ನೆಲ್ಲ ಇಟ್ಕೊಂಡಿದ್ದಾರೆ. ಹಾಗೆ ಇವ್ರು ನನ್ನ ಕಸಿನ್ ಹಸ್ಬೆಂಡ್ ಆಗಿರ್ತಾರೆ, ಸಂತೋಷ್ ಅಂದ್ಬಿಟ್ಟು. ಅವರು ಕಸಿನ್ ಅವ್ರ ಅತ್ತೆ. ಹಾಗೆ ಇವಳು ನನ್ನ ಕಸಿನ್ ಮನೆ ಮಾಡಿ ಮೇಲೆಲ್ಲನೂ ಒಂದು ರೌಂಡ್ ನನಗೆ ತೋರಿಸ್ತಾ ಇದ್ಲು. ಮನೆ ಮೇಲೂ ಸಹ ಒಂದು ಬೆಡ್ರೂಮ್ ಇದೆ. ಇವರು ಇವಾಗ ಪಾಪ ಅವಳು ಡೆಲಿವರಿ ಆಗಿರೋದ್ರಿಂದ ಇದನ್ನ ಯೂಸ್ ಮಾಡ್ತಾ ಇಲ್ಲ ಅಷ್ಟೊಂದು. ಮೇಲೆ ಕೆಳಗೆ ಹತ್ತಬೇಕಾಗತ್ತಲ್ವ, ಕಷ್ಟ ಆಗತ್ತೆ ಅಂತ. ಹಾಗೆ ಕಂಪ್ಲೀಟ್ ಮನೆನ ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ನನಗಂತೂ ತುಂಬಾ ಖುಷಿ ಅನಿಸ್ತು. ಹೊಸನಗರದಿಂದ ಬರೋದು ಆಲ್ಮೋಸ್ಟ್ ಒಂದು 8:30 ಆಗೋಯ್ತು. ಕತ್ಲೇನೂ ಆಗೋಗ್ಬಿಡ್ತು. ಹಾಗೆ ಅದನ್ನ ದಾರಿಯಲ್ಲಿ ಬರ್ತಾನೆ ಮಲ್ಕೊಂಡ್ಬಿಟ್ಲು. ನಾನು ಮತ್ತೆ ಅವಳನ್ನ ಇಳಿಸಕ್ಕೆ ಹೋಗಿಲ್ಲ. ಬಂದ ತಕ್ಷಣ ಅವಳಿಗೆ ಸ್ವಲ್ಪ ಸರಿ ತಿನ್ನಿಸಿ ಮಲಗಿಸ್ಬಿಟ್ಟೆ. ಅಮ್ಮ ಇವಾಗ ರೊಟ್ಟಿ ಮಾಡ್ತಾ ಇದ್ದಾರೆ. ನನಗೆ ಆಲ್ಮೋಸ್ಟ್ ಹೊಟ್ಟೆ ತುಂಬಿದೆ. ನಾನು ಅಂತ ಇದ್ದೆ ಆಯ್ತಾ, ಬೇಡ ನನಗೆ ರೊಟ್ಟಿ ಅಂತ, ಒಂದಾದ್ರೂ ತಿನ್ನು ಅಂತ ಹೇಳ್ತಾ ಇದ್ರು ಅಮ್ಮ. ದರ್ಶನ ಅಷ್ಟೇ 1 ಅಥವಾ 2 ತಿಂತೀನಿ ಅಂತ ಅಂದರು. ಅಷ್ಟೇ, ಇವಾಗ ರೊಟ್ಟಿ ತಿಂದು ಒಂದು ರೌಂಡ್ ವಾಕಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ದರ್ಶನ್ ಬರ್ತಾರೋ ಇಲ್ಲ ಅಂತ, ನೋಡ್ಬೇಕು. ನಾನು ವಾಕಿಂಗ್ ಹೋಗೋಣ ಅಂತ ಹೇಳ್ತಾ ಇದ್ರೆ ಅರ್ನ ಅವ್ರ ಪಪ್ಪ ಬಂದ್ಬಿಟ್ಟು, ವಾಕಿಂಗ್ ಏನು ಹೋಗ್ತೀಯ ಮರೇತಿ, ಬಾ ಒಂದು ರೌಂಡ್ ಸುತ್ಕೊಂಬರೋಣ ಸಾಗರ ಫುಲ್ ಅಂತ ನನ್ನನ್ನು ಬೈಕಲ್ಲಿ ಕರ್ಕೊಂಡು ಹೋಗಿದ್ರು. ನಿಜವಾಗ್ಲೂ ಹೇಳ್ತೀನಿ, ಮಗು ಆದಮೇಲೆ ಈ ರೀತಿ ಇಬ್ಬರು ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ರೇರ್ ಆಗಿಬಿಟ್ಟಿದೆ. ಹಾಗೆ ನನಗಂತೂ ಇವತ್ತು ತುಂಬಾ ಖುಷಿ ಅನಿಸ್ತಾ ಇತ್ತು ಇವ್ರು ನನಗೆ ಹೊರಗಡೆ ಕರ್ಕೊಂಡು ಹೋಗಿದ್ದು. ಇದಾಗಿತ್ತು ಇವತ್ತಿನ ದಿನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ.